ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ ತಾವುಗಳು ನೋಡ್ಬೋದು ಮತ್ತು ಲಾಸ್ಟ್ ಇಯರಿನ ಪ್ರಶ್ನೆ ಪತ್ರಿಕೆಗಳು ಅಲ್ಲ ಕಣ್ರಿ, ಇವೆಲ್ಲ ಸೆಕೆಂಡ್ ಇಯರ್ ಪಿ ಯು ಸಿ ಅಕೌಂಟೆನ್ಸಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಚರಣ್ ಪೂಜಾರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಹಿಮ್. ಆಯಿತಾ, ಇದು ಮೂರನೆಯ ಪ್ರಶ್ನೆ ಪತ್ರಿಕೆಗಳು ನಮಗೆ ಕಳಿಸಿಕೊಟ್ಟಿರುವಂಥದ್ದು. ಗಾಡ್ ಬ್ಲೆಸ್ ಮೈ ಡಿಯರ್. ಬನ್ನಿ, ಈಗ ನಾವು 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ. This is our mail ID, my dear children. Please send your question papers to our mail. ಆಯಿತಾ, all in one PDF @gmail.com ಅಂತ ಫುಲ್ ಇದೆ, ಇಲ್ಲಿ ಕಾಣ್ತಾ ಇಲ್ಲ. ಇನ್ ಆರ್ಡರ್ ಟು ಪರ್ಫಾರ್ಮ್ ಎ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ಲೀಸ್ಟ್ ಡ್ಯಾಶ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಅಟ್ಲೀಸ್ಟ್ 2 ಜನ ಬೇಕೇ ಬೇಕು. 2 people is the right answer. Question number 2, which of the following are treated as reconstitution of a partnership firm ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ, ಆಲ್ ಆಫ್ ದಿ ಅಬೌವ್. ಇದರರ್ಥ ಏನು? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಕೂಡ ಹೌದು, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಕೂಡ ಹೌದು, ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ಹೌದು. ಕ್ವಶನ್ ನಂಬರ್ 3 ಕಣ್ರಿ. ಅಭಿಷೇಕ್, ರಜತ್ ಹಾಗೂ ವಿವೇಕ್ ಅನ್ನೋರು ಪಾರ್ಟ್ನರ್ಸ್ ಆಗಿರ್ತಾರೆ. ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3:2 ಅಂತ ಇರ್ತಾರೆ. ವಿವೇಕ್ ರಿಟೈರ್ಸ್, ಈ ಮೂರನೇ ವ್ಯಕ್ತಿ ರಿಟೈರ್ಡ್ ಆಗಿಬಿಟ್ರೆ ದ ನ್ಯೂ ಪ್ರಾಫಿಟ್ ಶೇರಿಂಗು ಬಿಟ್ವೀನ್ ಅಭಿಷೇಕ್ ಹಾಗೂ ರಜತ್ ಏನಾಗುತ್ತೆ ಅಂತ ಇದೆ. 5:3 ಅನ್ನುವಂಥದ್ದೇ ಸರಿಯಾದ ಉತ್ತರ. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಬರ್ತಾ ಇರುವಂಥದ್ದು, ನಾನು ನಿಮ್ಗೆ ಅವತ್ತಿನಿಂದನೂ ಹೇಳ್ತಾ ಇದ್ದೀನಿ. ಬನ್ನಿ, ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗವ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಾಕೆಟ್ಸ್. Profit and loss appropriate account is merely an extension of dash account of the firm ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನುವಂಥದ್ದೇ ಇಲ್ಲಿ ಆನ್ಸರ್ ಆಗಿರುತ್ತದೆ. ಕ್ಲಿಯರ್. ಕ್ವಶನ್ ನಂಬರ್ 5, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡ್ಯಾಶ್ ಆಫ್ ಎ ಪಾರ್ಟ್ನರ್ ಅಂತ ಇದೆ. ಡೆತ್ ಆಫ್ ಎ ಪಾರ್ಟ್ನರ್, ಅವನು ಸತ್ತಾಗ ಇದು ಅಕೌಂಟನ್ನು ಏನು ಮಾಡ್ತಾರೆ? ಪ್ರಿಪೇರ್ ಮಾಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರ್ ಸಾಕಾ ಸರ್ 40/40 ತೆಗಿಲಿಕ್ಕೆ ಅಂತ ನಿಮ್ಮ ಪ್ರಶ್ನೆ ಅಥವಾ ತಲೆನಲ್ಲಿದ್ದರೆ ಡೌಟು, ನೋಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇನ್ನೂ 3 ಕ್ವಶನ್ ಪೇಪರನ್ನು ಕೊಡ್ತೇನೆ. ಟೋಟಲ್ 4 ಕ್ವಶನ್ ಪೇಪರ್ ಸಾಕು ಸರ್. 100% 40/40 ನೀವು ತೆಗಿತೀರಾ. ಮ್ಯಾಚ್ ದಿ ಫಾಲೋಯಿಂಗ್. ದಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಇದೆ. ರೈಟ್ ಆನ್ಸರ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ 1932. ಯಾರು ತಪ್ಪೇ ಬರೆಯಲ್ಲ, ಇದೆ ಯಾಕೆ ಹೇಳಿ? ಇರೋದೇ 1 year ಅಲ್ವಾ ಕೊಟ್ಟಿರೋದು. ಶಾರ್ಟೇಜ್ ಆಫ್ ಫಂಡ್ಸ್ ಅಂತ ಇದೆ, ಇದು ಕೂಡ ಅಷ್ಟೇ ವೆರಿ ಈಸಿ. ರೀಸನ್ ಫಾರ್ ಅಡ್ಮಿಷನ್ ಇಸ್ ದ ರೈಟ್ ಆನ್ಸರ್. ನ್ಯೂ ಶೇರ್ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು. ಓಲ್ಡ್ ಶೇರ್ ಪ್ಲಸ್ ಶೇರ್ಡ್ ಅಕ್ವೈರ್ಡ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ, ಈಗ ನಾವು 1 mark ಕ್ವಶನ್ಸ್ ಕಡೆಗೆ ಹೋಗವ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ ಇನ್ 1 sentences ಈಚ್. ಎಕ್ಸ್ಪ್ಯಾಂಡ್ SR ಅಂತ ಇದೆ. ಇದನ್ನು ಸ್ಯಾಕ್ರಿಫೈಸ್ ರೇಷಿಯೋ ಅಂತಲೂ ಕೂಡ ಹೇಳ್ತಾರೆ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಕೂಡ ಅಂತಲೂ ಕರೀತಾರೆ. ಕ್ವಶನ್ ನಂಬರ್ 8, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಆ್ಯನ್ ಅಸೆಟ್ ಇನ್ ಕ್ರೆಡಿಟೆಡ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಇದೆ. ಟ್ರೂನೋ ಫಾಲ್ಸೋ ಅಂತ. ಇದು ಸರಿಯಾಗಿದೆ, ಹಾಗಾಗಿ ಟ್ರೂ ಅಂತ ಬರೆದ್ರೆ 1 mark ಸಿಗುತ್ತೆ. ಬನ್ನಿ, ಈಗ ನಾವು 2 marks ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಇದೆ ಮಕ್ಕಳೇ, ಭಾಳ ಈಸಿ ಅಲ್ವಾ? ಇಟ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ ಪರ್ಸನ್ಸ್, ಹೌದಲ್ವಾ? ಹೂ ಹ್ಯಾವ್ ಅಗ್ರೀಡ್ ಇದಕ್ಕೆ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಬೈ, ಹೌದಲ್ವಾ? ಆಲ್ ಆರ್ ಎನಿ ಆಫ್ ದೆಮ್. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಕ್ವಶನ್ ನಂಬರ್ 10 ನೋಡಿ ಎಷ್ಟು ಈಸಿ ಇದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಹಾಗೂ ಇಂಟ್ರೆಸ್ಟ್ ಆನ್ ಏನಿದು ಅಡ್ವಾನ್ಸ್ ಫ್ರಮ್ ಪಾರ್ಟ್ನರ್ಸ್ ಅಂತ ಇದೆ, ಹೌದಲ್ವಾ? ಇದ್ರ ಬಗ್ಗೆ ಬರೆಯೋದು ಒಂದೊಂದು ಲೈನ್ ಬರೆದು 1 ಮಾರ್ಕ್ಸು. ಮೆನ್ಷನ್ ಎನಿ 2 ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಇದೆ. ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್ ಬರೀರಿ, ಇನ್ನೊಂದು ಸೂಪರ್ ಪ್ರಾಫಿಟ್ ಮೆಥಡ್ ಅಂತಲೂ ಬರೀಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂಥ ಚರಣ್ ಪೂಜಾರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಹಿಮ್. ಇದೇ ರೀತಿಯಾಗಿ ತಾವುಗಳು ಕೂಡ ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡಿ. ಪಾರ್ಟ್ ಸಿನಲ್ಲಿ ನಾವು ಏನಂತೀರ ತಾವುಗಳು 6 marks ಕ್ವಶನ್ಸ್ಗಳನ್ನು ಇಲ್ಲಿ ನೋಡ್ಬೋದು. ಆಯಿತಾ, 1 mark ಆಯಿತು, 2 marks ಆಯಿತು. ಡೈರೆಕ್ಟಾಗಿ ಈಗ 6 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಆಯಿತಾ, ನೋಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರಿತೀವಿ. ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದ್ರೋ ನಾವು ಕೊಟ್ಟಂಥದ್ದು ನೋಡಿ ಸರ್, 1 week ಮುಂಚೆನೇ ನಾನು ನಿಮಗೆಲ್ಲರಿಗೂ ಕೂಡ ಓಲ್ಡ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಕೊಟ್ಟಿದ್ದೆ. ಸರ್ ಏನು ಕಾಣ್ತಾ ಇಲ್ಲ ಅಂತ ಹೇಳಬೇಡಿ, ನೀವು ಯಾವ ರೀತಿಯಾಗಿ ನನಗೆ ಫೋಟೋ ಹೊಡೆದು ಕಳಿಸ್ತೀರೋ ಅದೇ ರೀತಿಯಾಗಿ ನಾನು ಡಿಸ್ಪ್ಲೇ ಮಾಡಬೇಕಾಗಿರುತ್ತೆ, ಏನು ಮಾಡಲಿಕ್ಕಾಗಲ್ಲ. ದಿಸ್ ಈಸ್ ಮೈ ಮೇಲ್ ಐ ಡಿ, ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ. ಆಯಿತಾ, ನಿಮ್ಮ ಹೆಸರನ್ನು ಬರೆದು ಕಳಿಸ್ಬಿಟ್ರೆ ಕ್ವಶನ್ ಪೇಪರ್ ಮೇಲೆ ಬರೆದು ಬಿಟ್ರಪ್ಪ ಹೆಸರು, ಯಾಕಂದರೆ ಭಾಳ ಜನ ಮರಿತಾ ಇದ್ದೀರಾ ಟು ಸೆಂಡ್ ಯುವರ್ ನೇಮ್. ಆಯಿತಾ, ಅಟ್ಲೀಸ್ಟ್ ಯಾವ ಡಿಸ್ಟಿಕ್ಕು ನಿಮ್ಮ ಹೆಸರೇನು ಅಂತ ಬರೆದ್ರೆ ಸಂತೋಷ ಆಗುತ್ತೆ. ಟು ಡಿಸ್ಪ್ಲೇ ಆನ್ ವಾಲ್ ಪೇಪರ್. ಆಯಿತಾ, ಕ್ರೆಡಿಟನ್ನು ಕೊಡೋಕ್ಕೋಸ್ಕರ ಮಕ್ಕಳಿಗೆ ನಿಮ್ಮ ಕ್ರೆಡಿಟ್ ಅದು ನಿಮ್ಮ
ಪ್ರಶ್ನೆ ಪತ್ರಿಕೆ. ಧನ್ಯವಾದಗಳು. ಇನ್ನೂ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ಲ ಅಂದರೆ ಐ ಪ್ರಾಮಿಸ್ ದೋಸ್ ಹೂ ಆರ್ ವಾಚಿಂಗ್ ಮೈ 50 ಮಿನಿಟ್ಸ್ ವಿಡಿಯೋವನ್ನು ಯಾರು ಚೆಕ್ಔಟ್ ಮಾಡ್ತಾಯಿದ್ದೀರೋ, ವಾಚ್ ಮಾಡ್ತಾಯಿದ್ರೋ 100% 40ಕ್ಕೆ 40 ಮಾರ್ಕ್ಸ್ ಬಂದೇ ಬರುತ್ತೆ. ಜೊತೆಗೆ ಸೆಕೆಂಡ್ ಇಯರ್ನವರಿಗೆ ಒಂದು ಗ್ರಾಮರ್ 1 ಶಾರ್ಟ್ ವಿಡಿಯೋ ಅಂತಲೂ ಕೂಡ ಮಾಡಾಕಿದ್ದೀನಿ. 100% ಅದೇ ನಿಮ್ಮ ಎಕ್ಸಾಮಲ್ಲಿ ಇರುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಇನ್ನೂ ಏನಾದರೂ ಡೌಟ್ ಇದ್ದರೆ ತಾವುಗಳು ನಮಗೆ ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಪ್ಲೀಸ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಕಮೆಂಟ್ಸ್. ನಿಮ್ಮ ಪ್ರೀತಿಯಾದಂಥ ಕಮೆಂಟ್ಸ್ಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಅಂತನೋ ಅಥವಾ ಮುಂದೆ ಈ ವಿಡಿಯೋ ಬೇಕು ಅಂತ ಅಥವಾ ಏನಾದರೂ ಒಂದು ಹಾಕಿ ಸರ್, ಒಂದು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಥ್ರೂ ಸೋಷಿಯಲ್ ಮೀಡಿಯಾ.